ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರ ಈ ಸಮಯದಲ್ಲಿ ಒಂದು ಅದ್ಭುತವನ್ನು ಮಾಡುವುದರ ಮೂಲಕವಾಗಿ ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಬನ್ನಿ, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸ್ವರ್ಗೀಯ ರಕ್ಷಕನು ತಂದೆಯಾದ ದೇವರೇ, ಈ ವಿಶೇಷವಾದಂಥ ದಿನದಲ್ಲಿ ದೈವಿಕ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವೆ, ಈ ಸಮಯದಲ್ಲಿ ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅವರ ಕುಟುಂಬವನ್ನು ಕಾಪಾಡು. ಅವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ, ಅವರು ಹೋಗುವ ಬರುವ ಮಾರ್ಗದಲ್ಲಿ ನಿನ್ನ ಸಹಾಯ ಹಸ್ತವನ್ನು ನೀಡುವುದರ ಮೂಲಕವಾಗಿ ಆತ್ಮಿಕವಾಗಿ ಅವರನ್ನು ಬಲಪಡಿಸು. ಅವರು ಈ ದಿನದಲ್ಲಿ ಯಾವುದೇ ಶೋಧನೆಗಳಿಗೆ ಒಳಗಾಗದಂತೆ ತಪ್ಪಿಸಿ ನೀನೇ ಅವರನ್ನು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಭಾಳ ಸಂತೋಷ. ಮತ್ತೊಮ್ಮೆ ಈ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ಸಂದೇಶವನ್ನು ಹೇಳುವಂಥ ಒಂದು ಕೃಪೆಯನ್ನು ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಾನೆ. ಹಾಗೂ ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ವಾಕ್ಯದ ಮೂಲಕವಾಗಿ ದೇವರು ಒಂದು ಮಹತ್ತರವಾದಂಥ ಅದ್ಭುತವನ್ನು ನಡೆಸುವನಾಗಿದ್ದಾನೆ. ಖಂಡಿತವಾಗಿಯೂ ಆ ಅದ್ಭುತವನ್ನು ನೀವೆಲ್ಲರೂ ಕೂಡ ಅನುಭವಿಸುತ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ. ಆ ಭರವಸೆ ನಿಮ್ಮಲ್ಲಿಯೂ ಕೂಡ ಇದೆ, ಆ ನಂಬಿಕೆ ನಿಮ್ಮಲ್ಲಿಯೂ ಕೂಡ ಇದೆ. ಅದೇ ಇವತ್ತಿನ ಸಂದೇಶವು ಕೂಡ ಹೇಳುವಂಥದ್ದು, ಯಾರು ಯೆಹೋವನಲ್ಲಿ ಭರವಸೆ ಹಾಗೂ ನಂಬಿಕೆಯನ್ನು ಇಟ್ಟು ಜೀವಿಸುತ್ತಾರೋ, ದೇವರ ವಾಕ್ಯ ಹೇಳುತ್ತೆ ಇವತ್ತಿನ ಸಂದೇಶದ ಮುಖ್ಯ ಭಾಗ, ಮನುಷ್ಯನ ಮಾರ್ಗಗಳು ದೇವರಿಂದಲೇ ನಡೆಸಲ್ಪಡುವುದು ಎಂಬುದಾಗಿ. ಮನುಷ್ಯನ ಮಾರ್ಗಗಳು ದೇವರಿಂದಲೇ ನಡೆಸಲ್ಪಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಾನು ಈ ಮಾರ್ಗದಲ್ಲಿ ಹೋಗಬೇಕು, ಆ ಮಾರ್ಗದಲ್ಲಿ ಹೋಗಬೇಕೆಂಬುದಾಗಿ ನಾವು ಏನೆಲ್ಲ ಯೋಚನೆಗಳನ್ನು ನಾವು ಮಾಡ್ತೇವೆ. ಆದರೆ ಮನುಷ್ಯನ ಮಾರ್ಗಗಳು ದೇವರಿಂದಲೇ ನಡೆಸಲ್ಪಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟೋ ಜನರು ಅಯ್ಯೋ ನಾನು ಬಡವನಾಗಿದ್ದೇನೆ, ಎಷ್ಟೋ ಜನರು ಅಯ್ಯೋ ನಾನು ಬಲಹೀನನಾಗಿದ್ದೇನೆ, ನನ್ನಲ್ಲಿ ಯಾವುದೇ ಸಾಮರ್ಥ್ಯವಿಲ್ಲ, ಯಾವುದೇ ಒಂದು ಶಿಕ್ಷಣ ನನ್ನಲ್ಲಿಲ್ಲ, ಯಾವುದೇ ಒಂದು ಮನೆ ಇಲ್ಲ, ಯಾವುದೇ ಕೆಲಸ ಇಲ್ಲ ಎಂಬುದಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಪ್ರಿಯರೇ. ಆದರೆ ದೇವರು ನಮಗೋಸ್ಕರವಾಗಿ ಕೆಲವು ಆಶೀರ್ವಾದಗಳನ್ನು ಇಟ್ಟಿರುತ್ತಾನೆ, ನಮಗೋಸ್ಕರವಾಗಿ ಕೆಲವು ಮಾರ್ಗಗಳನ್ನು ಇಟ್ಟಿರುತ್ತಾನೆ, ಕೆಲವು ಮಾರ್ಗವನ್ನು ನಮಗೆ ತೋರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮಗನೇ, ಮಗಳೇ, ನೀನು ನಾನು ತೋರಿಸಿದಂಥ ಈ ಮಾರ್ಗದಲ್ಲಿ ನೀನು ಹೋಗುವುದಾದರೆ, ನಾನು ತೋರಿಸಿದಂಥ ಈ ಮಾರ್ಗವನ್ನು ನೀನು ಆಯ್ಕೆ ಮಾಡಿಕೊಳ್ಳುವುದಾದರೆ, ನಾನೇ ನಿನ್ನ ಸಂಗಡ ಇದ್ದು ನಿನ್ನನ್ನು ಎಲ್ಲ ವಿಷಯದಲ್ಲೂ ಬಲಪಡಿಸ್ತೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಮಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಸೊಲೊಮೋನನ ಜ್ಞಾನೋಕ್ತಿ 20ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು ಯೆಹೋವನೇ ಆಗಿರುವಲ್ಲಿ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡಾನು. ಮನುಷ್ಯನ ಹುಟ್ಟು, ಮನುಷ್ಯನ ಬೆಳವಣಿಗೆ, ಮನುಷ್ಯನ ಸ್ಥಿತಿಗತಿ, ಆತನ ಮರಣ ಎಲ್ಲವೂ ಕೂಡ ದೇವರ ಕೈಯಲ್ಲಿದೆ ಪ್ರಿಯರೇ. ಆತನ ನಡೆ ನುಡಿ ಕ್ರಿಯೆಗಳು, ಆತನ ಆಲೋಚನೆ, ಎಲ್ಲ ಮಾರ್ಗಗಳು ಕೂಡ ಯೆಹೋವನ ಕೈಯಲ್ಲಿದೆ ಎಂಬುದಾಗಿ ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸೊಲೊಮೋನನು ಹೇಳುವಂಥದ್ದು, ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು ಯೆಹೋವನೇ ಆಗಿದ್ದಾನೆ. ಆತನನ್ನು ಉನ್ನತ ಸ್ಥಾನದಲ್ಲಿಡುವಂಥದ್ದು, ಆತನಿಗೆ ಶಿಕ್ಷೆ ನೀಡುವಂಥದ್ದು, ಆತನನ್ನು ಹೀನಮಾನವಾದ ಸ್ಥಿತಿಗೆ ತೆಗೆದುಕೊಂಡು ಬರುವಂಥದ್ದು ಎಲ್ಲವೂ ಕೂಡ ದೇವರ ಕೈಯಲ್ಲಿದೆ. ಯಾಕೆಂದರೆ 139ನೇ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನೇ ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ಎಲ್ಲವೂ ನಿನಗೆ ಗೊತ್ತಿದೆ ಎಂಬುದಾಗಿ. ಆದುದರಿಂದ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನಾನು ಈ ಮಟ್ಟಿಗೆ ನಾನು ಬೆಳೆದಿದ್ದೇನೆ ಎಂಬುದಾಗಿ ನೋಡುವಾಗ ನನ್ನ ಸಾಮರ್ಥ್ಯ, ದೇವರ ಆಶೀರ್ವಾದ, ನಾನು ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ, ನಾನು ಯಾವತ್ತೂ ದೇವರ ಆಲಯಕ್ಕೆ ಹೋಗಿಲ್ಲ, ಯಾವತ್ತೂ ನಾನು ಬೈಬಲ್ ಹಿಡ್ಕೊಂಡು ನಾನು ಓದಿಲ್ಲ, ಇದೆಲ್ಲ ನನ್ನ ಶ್ರಮ, ನನ್ನ ಒಂದು ಶ್ರಮದಿಂದ ನಾನು ಇಂಥ ಉನ್ನತ ಸ್ಥಾನದಲ್ಲಿ ಬೆಳೆದಿದ್ದೇನೆ ಎಂಬುದಾಗಿ ಎಷ್ಟೋ ಜನ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ಅಂಥ ಕೆಟ್ಟ ಆಲೋಚನೆಯನ್ನು ನಾವು ಬಿಡಬೇಕಾಗಿದೆ. ಇವತ್ತು ನಾವು ಒಂದು ಮಟ್ಟದಲ್ಲಿ ಬೆಳೆದಿದ್ದೇವೆ, ಒಂದು ಕೆಲಸವನ್ನು ತಗೊಂಡಿದ್ದೇವೆ ಅಂತಂದರೆ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಇದು ದೇವರ ಆಶೀರ್ವಾದ ಎಂಬುದಾಗಿ ತಿಳ್ಕೊಳ್ಬೇಕು. ಎಷ್ಟೋ ಜನ ಹೇಳ್ತಾರೆ, ನಾನು ಕಷ್ಟಪಟ್ಟು ಓದಿದೆ, ಇವತ್ತು ನಾನೊಬ್ಬ ಸರ್ಕಾರಿ ಕೆಲಸದಲ್ಲಿ ಇದ್ದೇನೆ, ಇವತ್ತು ದೇವರ
ದೇವರು ನನಗೆ ಮಾರ್ಗವನ್ನು ತೋರಿಸಿದ್ದಾನೆ ಎಂಬುದಾಗಿ ಎಷ್ಟೋ ಜನ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ನನಗೆ ಒಬ್ಬ ಸ್ನೇಹಿತನು ಮಾರ್ಗ ತೋರಿಸ್ತಾ ಅಥವಾ ನಮ್ಮ ಪೂರ್ವಿಕರಲ್ಲಿ ಒಬ್ಬರು ಮಾರ್ಗ ತೋರಿಸಿದರು ಎಂಬುದಾಗಿ ಅವರನ್ನು ಹೊಗಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ಇಲ್ಲಿ ಹೇಳುತ್ತೆ 24ನೇ ಅಧ್ಯಾಯದಲ್ಲಿ, ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವನು ಯೆಹೋವನೇ ಆಗಿರುವಲ್ಲಿ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡಾನು, ದುಡುಕಿ ಮುಡುಪು ಕಟ್ಟುವುದು ಮನುಷ್ಯನಿಗೆ ಹುರುಳು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಇಂಥ ಕೆಟ್ಟ ಆಲೋಚನೆಗಳನ್ನು ನಾವು ಬಿಡುವುದಾದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಪ್ರಿಯ ಆತ್ಮೀಯ ದೇವ ಜನರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ನಾವು ನೋಡುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ವಿಮೋಚನಾ ಕಾಂಡ 32ನೇ ಅಧ್ಯಾಯ 33ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಇಸ್ರಾಯೇಲರು ಮಾಡಿದಂಥ ಒಂದು ಪಾಪವನ್ನು ನಾವು ನೋಡುವಂಥ ಸಮಯದಲ್ಲಿ 33ನೇ ವಚನ, ಅದಕ್ಕೆ ಯೆಹೋವನು ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿಬಿಡುತ್ತೇನೆ. ದೇವರು ಹೇಳುವಂಥದ್ದು, ಯಾರ್ಯಾರು ನನ್ನ ಮಾರ್ಗವನ್ನು ಬಿಟ್ಟು ಪಾಪವನ್ನು ಮಾಡಿದ್ದಾರೋ ಅವರನ್ನು ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ಅಳಿಸಿಬಿಡುತ್ತೇನೆ ಎಂಬುದಾಗಿ ಇಸ್ರೇಲ್ ಜನರಿಗೆ ಮೋಶೆ ಮೂಲಕವಾಗಿ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದರೆ ಅಲ್ಲಿ ಮೋಶೆಯು ಇಸ್ರಾಯೇಲರು ಮಾಡಿದಂಥ ಪಾಪಕ್ಕೋಸ್ಕರವಾಗಿ ಮೋಶೆ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು 30ನೇ ವಚನದಿಂದ ಓದುವುದಾದರೆ, ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ. ಇಲ್ಲಿ ಮೋಶೆ ಹೇಳುವಂಥದ್ದು, ಅಯ್ಯೋ ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಇಸ್ರಾಯೇಲರು ಮಾಡಿದಂಥ ಪಾಪದ ನಿಮಿತ್ತವಾಗಿ ದೇವರು ಹೇಳುವಂಥದ್ದು, ಇಸ್ರಾಯೇಲರ ಪಾಪವು ಘೋರವಾಗಿದೆ. ಅವರು ನಾನು ತೋರಿಸಿದಂಥ ಮಾರ್ಗದಲ್ಲಿ ಹೋಗ್ತಾ ಇಲ್ಲ, ಅವರದೇ ಆದಂಥ ಪಾಪಮಯವಾದ ಜೀವಿತದ ಮಾರ್ಗವನ್ನೇ ಆರಿಸಿಕೊಳ್ತಾ ಇದ್ದಾರೆ. ಆದುದರಿಂದ ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ತೆಗಿತೇನೆ ಎಂಬುದಾಗಿ ಹೇಳುವಾಗ ಮೋಶೆ ಹೇಳುವಂಥದ್ದು, ಆದರೂ ನೀನು ಕರುಣೆ ಬಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕೆಂಬುದಾಗಿ ಮೋಶೆ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಂಥದ್ದು ನೋಡುತ್ತೇವೆ. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಮೋಶೆ ಇಸ್ರಾಯೇಲರಿಗೋಸ್ಕರವಾಗಿ ಭಿನ್ನವನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ, ಅವರು ಪಾಪ ಮಾಡಿದ್ದಾರೆ, ಒಂದು ವೇಳೆ ನೀನು ಅವರ ಪಾಪವನ್ನು ಕ್ಷಮಿಸಲಿಲ್ಲ ಎಂಬುದಾಗಿ ಹೇಳುವುದಾದರೆ ಜೀವಬಾಧ್ಯರ ಪಟ್ಟಿಯಿಂದ ಮೊದಲು ನನ್ನ ಹೆಸರನ್ನು ತೆಗೆದುಹಾಕು. ಒಂದು ವೇಳೆ ಮೋಶೆ ಹೆಸರನ್ನು ಅವತ್ತು ತೆಗೆದುಹಾಕ್ಬಿಟ್ಟಿದ್ರೆ 40 ವರ್ಷಗಳಲ್ಲಿ ಆ ಇಸ್ರೇಲನ್ನು ಅರಣ್ಯದಲ್ಲಿ ನಡೆಸುವುದಕ್ಕೆ ನಾಯಕನು ಇರ್ತಾ ಇರಲಿಲ್ಲ. ಪ್ರಿಯರೇ, ಇವತ್ತಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಾವು ಅವಲೋಕಿಸುವುದಾದರೆ 2000 ವರ್ಷಗಳ ಹಿಂದೆ ಮನುಷ್ಯನು ಮಾಡಿದ ಪಾಪಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಬಂದು ನಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದನು, ನಮ್ಮನ್ನು ಅನೇಕ ಕಷ್ಟಗಳಿಂದ ಬಿಡಿಸಿದನು. ಪ್ರಿಯರೇ, ಆತನು ನಮಗೋಸ್ಕರವಾಗಿ ಎಲ್ಲ ಬಾಧೆಗಳನ್ನು ತಾನೇ ಹೊತ್ತುಕೊಂಡು ಆ ಮರಣದ ಶಿಲುಬೆ ಕಂಬವನ್ನು ಹೇರಿ ಆತನು ನಮಗೋಸ್ಕರವಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಆತನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಆತನು 3 ದಿನಗಳಲ್ಲಿ ಸಮಾಧಿಯಲ್ಲಿದ್ದು ನಮಗೋಸ್ಕರವಾಗಿ ಮೃತ್ಯುಂಜಯನಾಗಿ ಎದ್ದು ಆತನು ಪರಲೋಕಕ್ಕೆ ಹೋಗಿ ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಕೂಡ ಶಿಲುಬೆ ಮೇಲೆ ಇದ್ದಂಥ ಸಮಯದಲ್ಲಿ ಹೇಳುವಂಥದ್ದು, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅವರು ಅರಿಯರು ಎಂಬುದಾಗಿ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಮನುಷ್ಯರಿಗೋಸ್ಕರವಾಗಿ ತಂದೆಯ ಹತ್ರ ಬಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಮೋಶೆ ಕೂಡ ಇಸ್ರಾಯೇಲರು ಮಾಡಿದಂಥ ಪಾಪವನ್ನು ಜ್ಞಾಪಿಸಿಕೊಂಡು, ಸ್ವಾಮಿ ದಯಮಾಡಿ ಪಾಪವನ್ನು ಕ್ಷಮಿಸು, ಇಲ್ಲದಿದ್ದರೆ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದುಹಾಕು ಎಂಬುದಾಗಿ ಬೇಡಿಕೊಳ್ಳುವಾಗ ದೇವರಿಂದ ಬಂದಂಥ ಉತ್ತರ, ಅದಕ್ಕೆ ಯೆಹೋವನು ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿಬಿಡುವೆನು. ನೀನು ಅಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಆ ಜನರು ನಡೆಸಿಕೊಂಡು ಹೋಗು.
ನನ್ನ ದೂತನು ನಿನ್ನ ಮುಂದುಗಡೆಯಲ್ಲೇ ನಡೆಯುವನು. ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಇಸ್ರಾಯೇಲ್ಯರೇ, ಆರೋನನ ಕೈಯಿಂದ ಆ ಬಸವನ್ನು ಮಾಡಿಸಿಕೊಂಡರಿಂದ ಯೆಹೋವನು ಅವರನ್ನು ದಂಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೂ ಕೂಡ ಅನೇಕ ಎಚ್ಚರಿಕೆಗಳನ್ನು ಅವರಿಗೆ ನೀನು ಸರಿಯಾಗಿ ಬೋಧನೆ ಮಾಡು, ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು, ಅವರು ಒಳ್ಳೆತನದಲ್ಲಿ ಜೀವಿಸಲಿ ಎಂಬುದಾಗಿ ಅವರಿಗೆ ಮೋಶೆ ಮೂಲಕವಾಗಿ ಯೆಹೋವ ದೇವರು ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೃಪೆ ಮತ್ತು ರಕ್ಷಣೆಯ ಸುವಾರ್ತೆ ನಮಗೆ ಸಿಕ್ಕಿದ್ರೂ ಕೂಡ, ಯೇಸುವಿನ ರಕ್ತದಿಂದ ನಾವು ಪಾಪದಿಂದ ಶುದ್ಧೀಕರಣವನ್ನು ಹೊಂದಿದ್ರೂ ಕೂಡ ಇವತ್ತು ಮನುಷ್ಯನು ಅದೇ ಪಾಪದ ಮಾರ್ಗವನ್ನೇ ಆರಿಸಿಕೊಳ್ತಾನೆ ಇದ್ದಾನೆ. ಇವತ್ತು ಕ್ರಿಸ್ತನ ಬೆಳಕಿನ ಮಾರ್ಗವನ್ನು ಆರಿಸಿಕೊಳ್ಳುವುದರಲ್ಲಿ ಆತನು ವಿಫಲನಾಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ನಾವು ಯಾವಾಗಲೂ ದೇವರು ಹೇಳಿದಂಥ ಮಾರ್ಗದಲ್ಲಿ ನಾವು ಜೀವಿಸಬೇಕು. ಮತ್ತೊಂದು ಉದಾಹರಣೆ ನೋಡುವಾಗ ಅರಣ್ಯಕಾಂಡ 16ನೇ ಅಧ್ಯಾಯ 31ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಇಲ್ಲಿ ದಾತಾನ್ ಮತ್ತು ಅಭಿರಾಮರು ಮತ್ತು ಅವರ ಕಡೆಯವರು ದೇವರಿಗೆ ವಿರುದ್ಧವಾದಂಥ ಪಾಪವನ್ನು ಮಾಡಿದ್ದರಿಂದ ಭೂಮಿ ಅವರನ್ನು ನುಂಗಿಬಿಡುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಯಾವಾಗ ದಾತಾನ್ ಮತ್ತು ಅಭಿರಾಮ ಇವರ ಕಡೆಯವರು ದೇವರಿಗೆ ವಿರುದ್ಧವಾದಂಥ ಪಾಪವನ್ನು ಮಾಡ್ತಾರೆ, 31ನೇ ವಚನ, ಅರಣ್ಯಕಾಂಡ 16ನೇ ಅಧ್ಯಾಯ 31ನೇ ವಚನ, ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು ಅವರನ್ನು ಅವರ ಮನೆಯವರನ್ನು ಕೊರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು ಅವರ ಸರ್ವತ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು ಎಂಬುದಾಗಿ ನೋಡುತ್ತೇವೆ. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಯಾವಾಗ ನಾವು ದೇವರ ಮಾರ್ಗದಲ್ಲಿ ನಡೀತೇವೆ ನಮಗೆ ನಿತ್ಯ ಜೀವ ಉಂಟು. ಯಾವಾಗ ನಾವು ದೇವರ ಮಾರ್ಗವನ್ನು ಬಿಟ್ಟು ನಮ್ಮದೇ ಆದಂಥ ಮಾರ್ಗದಲ್ಲಿ ಜೀವಿಸುತ್ತೇವೆ, ನಾವು ಅನೇಕ ಪಾಪಕ್ಕೆ, ಅನೇಕ ಮರಣಕ್ಕೆ ನಾವು ತುತ್ತಾಗ್ತೇವೆ. ಪ್ರಿಯರೇ, ಅದೇ ರೀತಿಯಲ್ಲಿ ಇಸ್ರಾಯೇಲರ ಕಾಲದಲ್ಲಿ ಕೂಡ ದಾತಾನ್ ಮತ್ತು ಅಭಿರಾಮನ ಕಡೆಯವರು ದೇವರಿಗೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿದಾಗ ಮೋಶೆಗೆ ಗುಣಗುಟ್ಟಿದಂಥ ಸಮಯದಲ್ಲಿ ಭೂಮಿ ಅವರ ಸರ್ವ ಸಮೂಹವನ್ನು ಸೀಳಿಬಿಟ್ಟು ಅವರನ್ನು ನುಂಗಿತು, ಮುಚ್ಚಿ ಹಾಕಿಕೊಂಡಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಕೂಡ 2ನೇ ಸಾರಿ ಲೋಕಕ್ಕೆ ಬರುವಂಥ ಸಮಯದಲ್ಲಿ ಆತನು ಅನೀತಿವಂತರನ್ನ ನೋಡುವಂಥವನಾಗಿದ್ದಾನೆ. ನೀತಿವಂತರ ಮಾರ್ಗಗಳು ಯಾವಾಗಲೂ ಬೆಳಕಿನ ಮಾರ್ಗವಾಗಿರುತ್ತದೆ, ಅನೀತಿವಂತರ ಮಾರ್ಗವು ಯಾವಾಗಲೂ ಕತ್ತಲೆಯ ಮಾರ್ಗವಾಗಿರುತ್ತೆ. ಯಾರು ಕತ್ತಲೆಯ ಮಾರ್ಗದಲ್ಲಿ ಜೀವಿಸುತ್ತಾರೋ ಅವರಿಗೆ ಕಟ್ಟಕಡೆಗೆ ಆ ಒಂದು ಮರಣದ ಮಾರ್ಗವೇ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ನೋಡುತ್ತೇವೆ, ಮನುಷ್ಯನಿಗೆ ತೋಚುವಂತ ಒಂದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣದ ಮಾರ್ಗವೇ ಎಂಬುದಾಗಿ. ಹೌದು ಪ್ರಿಯ ವೀಕ್ಷಕರೇ, ದೇವರು ತನ್ನ ರಕ್ತದ ಮೂಲಕವಾಗಿ ನಮಗೆ ನೂತನವಾದಂಥ ಜೀವಿತವನ್ನ, ನೂತನವಾದಂಥ ಮಾರ್ಗವನ್ನು ನಮಗೆ ಕೊಟ್ಟಿರುವಾಗ ನಾವು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ದೃಷ್ಟಿ ಎಲ್ಲ ಕಡೆ ಇರುತ್ತೆ ಎಂಬುದಾಗಿ ನೋಡುತ್ತೇವೆ. ಜ್ಞಾನೋಕ್ತಿ 15ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ, ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿ ಇರುವುದು, ಆತನು ಕೆಟ್ಟವರನ್ನ ಒಳ್ಳೆಯವರನ್ನ ನೋಡುತ್ತಲೇ ಇರುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಯೆಹೋವನ ದೃಷ್ಟಿಯು ಎಲ್ಲ ಕಡೆ ಕೂಡ ಇರುವಂಥದ್ದಾಗಿದೆ. ಆತನು ಒಳ್ಳೆಯವರನ್ನ ಕೆಟ್ಟವರನ್ನ ಎಲ್ಲರನ್ನ ನೋಡ್ತಾ ಇದ್ದಾನೆ. ಕೆಟ್ಟವರು ಯಾವ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ನೀತಿವಂತರು ಯಾವ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಅಂತೇಳಿ ದೇವರು ಎಲ್ಲರನ್ನು ಕೂಡ ನೋಡುವಂಥವನಾಗಿದ್ದಾನೆ. ಹಾಗಾಗಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಹೋಗಬೇಕು. ಮತ್ತೊಂದು ವಾಕ್ಯವನ್ನು ಓದುವುದಾದರೆ, ದೇವರ ವಾಕ್ಯದಲ್ಲಿ ಪೂರ್ವಕಾಲ ವೃತ್ತಾಂತಕ್ಕೆ ನಮ್ಮ ಸತ್ಯವೇದವನ್ನು ತೆಗೆಯುವುದಾದರೆ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವಾಗ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಸುತ್ತಾ ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ ಎಂಬುದಾಗಿ ದೇವರು ಆಸನನಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಪ್ರಿಯರೇ, ಆಸನನ ಜೀವಿತದ ಒಂದು ಕಾಲದಲ್ಲಿ
ಇಸ್ರೇಲರ ರಾಜನ ಒಂದು ಕಾಲದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆಸನು ಯಾವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವರ ನೀತಿಯ ಮಾರ್ಗದಲ್ಲಿ ಹೋಗ್ತಾ ಇದ್ದ, ಆಸನ ಜೀವಿತ ಕಾಲದ ಒಳ್ಳೆಯ ಮಾರ್ಗದಲ್ಲಿ ಅವನು ಜೀವಿಸುವಾಗ ಅವನ ಒಂದು ಆಳ್ವಿಕೆಯ ಕಾಲದಲ್ಲಿ ಸಮಾಧಾನ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಈ 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 16ನೇ ಅಧ್ಯಾಯವನ್ನು ನಾವು ಓದುವುದಾದರಲ್ಲಿ ಅಲ್ಲಿ ಆಸನ ಜೀವನ ಚರಿತ್ರೆಯಲ್ಲಿ ಆದಂಥ ಒಳ್ಳೆತನ ಕೆಟ್ಟತನ ಎಲ್ಲವೂ ಕೂಡ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಎಲ್ಲಿಯ ತನಕ ಆಸನನು ದೇವರ ಭಯಭಕ್ತಿಯ ಮಾರ್ಗದಲ್ಲಿ ಜೀವಿಸುತ್ತ ಹೋದ ಅಲ್ಲಿಯ ತನಕ ಅವನಿಗೆ ಸಮಾಧಾನ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ತದನಂತರ ಆಸನ ಜೀವಿತದಲ್ಲಿ ಅನೇಕ ಪಾಪದ ಜೀವಿತದ ಮಾರ್ಗವನ್ನು ಆಯ್ದುಕೊಂಡ ಪ್ರಯುಕ್ತವಾಗಿ ನಾವು ನೋಡುತ್ತೇವೆ ದೇವರು ಅವನಿಗೆ ಎಚ್ಚರಿಕೆಯನ್ನು ನೋಡುವಂಥದ್ದು. ದೇವರ ಕಣ್ಣುಗಳು ಎಲ್ಲ ಕಡೆನೂ ಕೂಡ ದೃಷ್ಟಿಸ್ತಾ ಇದೆ. ನೀನು ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ, ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. ಯಾವಾಗ ನಾವು ದೇವರ ಮಾರ್ಗವನ್ನು ಬಿಟ್ಟು ನಮ್ಮದೇ ಆದಂಥ ಮಾರ್ಗದಲ್ಲಿ ಹೋಗ್ತೇವೆ, ನಮಗೆ ಕಷ್ಟಗಳು ಸಂಭವಿಸ್ತದೆ ಪ್ರಿಯರೇ. ನೋಡಿ, ಇಲ್ಲಿ ಆಸನ ಜೀವಿತ ಕಾಲದಲ್ಲಿ 35 ವರ್ಷಗಳ ಕಾಲ ಅವನಲ್ಲಿ ಸಮಾಧಾನ ಇತ್ತು, ಅವನ ರಾಜ್ಯದಲ್ಲಿ ಸಮಾಧಾನವಿತ್ತು, ಅವನ ಆಳ್ವಿಕೆಯ ಕಾಲದಲ್ಲಿ ಸಮಾಧಾನವಿತ್ತು. ಅವನು ಬರುತ್ತಾ ಬರುತ್ತಾ ಪಾಪಮಯವಾದ ಜೀವಿತಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟದರಿಂದ, ಆ ಪಾಪದ ಮಾರ್ಗವನ್ನು ಆಯ್ದುಕೊಂಡದರಿಂದ ದೇವರು ಅವನಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು, ಇನ್ನು ಮೇಲೆ ಯುದ್ಧ ಇದ್ದೇ ಇರುತ್ತೆ ಎಂಬುದಾಗಿ. ಎಷ್ಟೋ ಸಮಯದಲ್ಲಿ ನಾವು ಕೂಡ ನೀತಿವಂತರಾಗಿ ಜೀವಿಸ್ತಾ ಇರ್ತೇವೆ, ಯಾವುದೋ ಒಂದು ಕೆಟ್ಟ ಆಲೋಚನೆಗೆ ಒಳಗಾಗಿ, ಯಾವುದೋ ಒಂದು ಕೆಟ್ಟ ದುರಭ್ಯಾಸಗಳಿಗೆ ಒಳಗಾಗಿ ನಾವು ಪಾಪದ ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ. ಅಂತಹ ಪಾಪದ ಮಾರ್ಗದಲ್ಲಿ ಯಾವಾಗಲೂ ಕತ್ತಲೆ ಇರುತ್ತೆ ಪ್ರಿಯರೇ. ಆ ಕತ್ತಲೆಯ ಮಾರ್ಗದಲ್ಲಿ ಜೀವಿಸುವಾಗ ನಮಗೆ ಯಾರು ಕೂಡ ಈ ಲೋಕದಲ್ಲಿ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆ ಬೆಳಕನ್ನು ಕೊಡಬೇಕಾದ್ರೆ ಕ್ರಿಸ್ತನಿಂದಲೇ ಸಾಧ್ಯ. ಯಾಕಂದರೆ ಕ್ರಿಸ್ತನು ನಮಗೆ ಬೆಳಕಾಗಿದ್ದಾನೆ, ನಾವು ಕೂಡ ಲೋಕಕ್ಕೆ ಬೆಳಕಾಗಿದ್ದೇವೆ. ನಮ್ಮ ಬೆಳಕು ಕ್ರಿಯೆಗಳಿಂದ ಕೂಡಿದ್ದಾಗಿರಬೇಕಾಗಿದೆ. ನಾವು ಇತರರ ಮುಂದೆ ಪ್ರಜ್ವಲಿಸುವಂಥ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಆದರೆ ನಮ್ಮ ಜೀವಿತ ಏನಾಗಿದೆ? ನಮ್ಮ ಜೀವಿತ ಪಾಪದ ಜೀವಿತವಾಗಿದೆ, ನಮ್ಮ ಜೀವಿತ ಕತ್ತಲೆಯ ಜೀವಿತವಾಗಿದೆ. ನಮ್ಮ ಜೀವಿತ ಪಾಪದ ಮಾರ್ಗದ ಜೀವಿತದಲ್ಲಿ ಜೀವಿಸುವುದನ್ನು ನಾವು ಬಿಡ್ತಾ ಇಲ್ಲ ಪ್ರಿಯರೇ. ಅದನ್ನು ಬಿಡಬೇಕೆಂಬುದೇ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಇದರ ಮೂಲಕವಾಗಿ ದೇವರ ದೃಷ್ಟಿಯು ಎಲ್ಲ ಕಡೆ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಆಸನ ಜೀವಿತದಲ್ಲಿ ಆತನು ಆಯ್ದುಕೊಂಡಂಥ ಮಾರ್ಗದಲ್ಲಿ ಎಲ್ಲಿಯ ತನಕ ನೀತಿಯ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅಲ್ಲಿ ತನಕ ಸಮಾಧಾನ ಇತ್ತು. ನಂತರ ನಾವು ನೋಡುತ್ತೇವೆ ಅವನ ಆಳಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಎಂಥ ದುರದೃಷ್ಟಕರವಾದಂಥ ಸಂಗತಿ ಪ್ರಿಯರೇ. ಆತನ ಒಂದು 39ನೇ ಆಳ್ವಿಕೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರಲಿಲ್ಲ. ಇಲ್ಲಿಯ ತನಕ ಯೆಹೋವನ ಸಹಾಯವನ್ನು ಕೋರ್ತಾ ಬಂದ. ಆದರೆ ಆಸನ ಯಾವಾಗ ಕಾಯಿಲೆಗೆ ತುತ್ತಾದ ಆವಾಗ ಯೆಹೋವನ ಸಹಾಯವನ್ನು ಅವನು ಕೋರಲಿಲ್ಲ ಪ್ರಿಯರೇ. ಯಾಕೆಂದರೆ ಅವನಲ್ಲಿದ್ದಂಥ ಅಹಂಕಾರ, ಅವನಲ್ಲಿದ್ದಂಥ ದೇವರ ಭಕ್ತಿ ಕಡಿಮೆ ಆಯಿತು ಪ್ರಿಯರೇ. ಎಷ್ಟೋ ಸಮಯದಲ್ಲಿ ನಾವು ಭಕ್ತಿವಂತರಾಗಿ ಜೀವಿಸ್ತಾ ಬರ್ತಾ ಇರ್ತೇವೆ, ಕೊನೆಯ ಸಮಯಗಳಲ್ಲಿ ನಾವು ದೇವರನ್ನು ಬಿಡ್ತಾ ಇದ್ದೇವೆ. ಕೊನೆಯ ಸಮಯಗಳಲ್ಲಿ ಯಾವುದೋ ಒಂದು ಮಾತುಗಳಿಗೆ ಸಭೆಗಳನ್ನು ಬಿಡ್ತಾ ಇದ್ದಾರೆ, ಕ್ರೈಸ್ತತ್ವವನ್ನು ಬಿಡ್ತಾ ಇದ್ದಾರೆ ಪ್ರಿಯರೇ. ಎಷ್ಟೋ ಸಮಯದಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿಯನ್ನು ಬಿಡುವಂಥದ್ದು, ಹೆಂಡತಿ ಗಂಡನನ್ನು ಬಿಡುವಂಥದ್ದು, ಇದರಿಂದ ಅನೇಕ ಸಮಸ್ಯೆಗಳು ಆಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ ಮನುಷ್ಯನಲ್ಲಿ ಪಾಪದ ಜೀವಿತ ಜಾಸ್ತಿ ಆಗಿದೆ. ನಂತರ ನಾವು ನೋಡುತ್ತೇವೆ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಅವನು ತನ್ನ ಆಳ್ವಿಕೆಯ 41ನೆಯ ವರ್ಷದಲ್ಲಿ ತೀರಿಕೊಂಡು ಪಿತೃ ಬಳಿಗೆ ಸೇರಿದನು. ನೋಡ್ತೇವೆ ಪ್ರಿಯರೇ, ಅನೇಕ ಕಷ್ಟದಿಂದ ಪಾಪದ ಸಂಬಳ ಮರಣ ಎಂಬುದಾಗಿ ನಾವು ನೋಡುತ್ತೇವೆ. ಆಸನನ ಜೀವಿತದ ಮೂಲಕವಾಗಿ ಇವತ್ತು ನಾವು ನೀವು ಕಲಿಯುವಂಥ ಮುಖ್ಯ ಒಂದು ವಿಚಾರ ಏನೆಂಬುದಾಗಿ ನೋಡುವಾಗ, ನಾವು ದೇವರ ಮಕ್ಕಳಾಗಿ ಕಷ್ಟ ಬಂದಾಗ ಆಸನಿಗೆ ಒಂದು ಅವಕಾಶ ಇತ್ತು ಪ್ರಿಯರೇ. ಅವನು ಅಂಥ ಮರಣಕರವಾದಂಥ ಆ ಒಂದು
ಕಾಯಿಲೆಗೆ ತುತ್ತಾದಂಥ ಸಮಯದಲ್ಲಿ ಅವನು ವೈದ್ಯರ ಸಹಾಯವನ್ನು ಆತನು ಕೋರ್ತಾನೆ ಪ್ರಿಯರೇ. ಅವನು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೋದಾಗಿತ್ತು, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ. ಯಾಕೆಂದರೆ ಯೋಹಾನನು ಬರೆದಂಥ ಪತ್ರಿಕೆ, ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧ ಮಾಡುತ್ತೆ ಎಂಬುದಾಗಿ. ಇವತ್ತು ನಾವು ಕ್ರಿಸ್ತನ ಬಳಿಗೆ ಬಂದು ನಮ್ಮ ಪಾಪವನ್ನು ಹರಿಕೆ ಮಾಡಿಕೊಳ್ಳುವಾಗ ದೇವರು ನಮ್ಮ ಪಾಪವನ್ನು ಕ್ಷಮಿಸಿ ನಮಗೆ ನೂತನವಾದ ಜೀವಿತವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಅದನ್ನು ನಾವು ತೆಗೆದು ಓದೋಣ. ದೇವರು ಹೇಳುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ. ಯಾರು ಕೂಡ ಹೃದಯದಲ್ಲಿ ಕಳವಳ ಪಡುವಂಥ ಅವಶ್ಯವಿಲ್ಲ. ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನನ್ನ ತಂದೆಯ ಮಾರ್ಗದಲ್ಲಿ ನೀವು ಜೀವಿಸಿರಿ, ನನ್ನ ಮಾರ್ಗದಲ್ಲೂ ಜೀವಿಸಿರಿ. ಯಾಕೆಂದರೆ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಯಾರ್ಯಾರು ಕ್ರಿಸ್ತನನ್ನು ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರಿಗೆ ಬಹಳ ಬಿಡಾರಗಳಿವೆ ಪ್ರಿಯರೇ. ದೇವರು ನಮಗೋಸ್ಕರವಾಗಿ ಆ ಪರಲೋಕದಲ್ಲಿ ಒಂದು ಬಿಡಾರಗಳನ್ನು ಆತನು ಸಿದ್ಧ ಮಾಡಿದ್ದಾನೆ. ಇಂಥ ಒಂದು ಸಮಯದಲ್ಲಿ ತೋಮನು ಆತನಿಗೆ, ಯೇಸು ಸ್ವಾಮಿಗೆ ಹೇಳುವಂಥ ಮಾತು, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವಾಗಿದ್ದೇನೆ. ಯಾರು ಬೆಳಕನ್ನು ಆರಿಸಿಕೊಳ್ಳುತ್ತಾರೋ ಅವರಿಗೆ ಕ್ರಿಸ್ತನು ಸತ್ಯವಾಗಿದ್ದಾನೆ. ಯಾರು ಆ ಬೆಳಕನ್ನು ಆರಿಸಿಕೊಳ್ಳುತ್ತಾರೋ ಅವರಿಗೆ ಕ್ರಿಸ್ತನು ಜೀವವಾಗಿದ್ದಾನೆ. ಆತನ ಮೂಲಕವಾಗಿ ಹೊರತು ಮತ್ಯಾರು ಕೂಡ ತಂದೆಯ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನವಾಗಿದೆ. ನಿಂದೆಗೆ ಅವಕಾಶ ಮಾಡಿಕೊಡದೆ ನಾವು ದೇವರ ಮಾರ್ಗವನ್ನು ಹುಡುಕಿಕೊಂಡು ಹೋಗುವಾಗ ದೇವರು ತನ್ನ ಮಾರ್ಗದಲ್ಲಿ ನಡೆಸುವನಾಗಿದ್ದಾನೆ. ಇಸ್ರಾಯೇಲರು ಮಾಡಿದ ಪಾಪದ ಮೂಲಕವಾಗಿ ನಾಶವಾದರು. ದಾತಾನ್ ಅಬಿರಾಮರು ಅವನ ಕಡೆಯವರು ಮಾಡಿದಂಥ ಪಾಪದಿಂದ ಭೂಮಿ ಅವರನ್ನು ನುಂಗಿಬಿಡಿತು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೀವಿತ ಏನಾಗಿದೆ, ನಿಮ್ಮ ಹೃದಯ ಏನಾಗಿದೆ, ಈ ಸಮಯದಲ್ಲಿ ನೀವು ನಿಮ್ಮ ಹೃದಯವನ್ನು ಕ್ರಿಸ್ತನಿಗೆ ನೀವು ಕೊಡುವುದಾದರೆ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುವನಾಗಿದ್ದಾನೆ, ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಆಶೀರ್ವಾದ ಹೊಂದಬೇಕೆಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಅದ್ಭುತವಾಗಿ ಕಾಪಾಡಲಿ. ನೀವೆಲ್ಲರೂ ಕೂಡ ಬೆಳಕಿನ ಮಾರ್ಗದಲ್ಲಿ ಜೀವಿಸುತ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ. ಕ್ರಿಸ್ತನು 2ನೇ ಸಾರಿ ಬರುವಾಗ ಆ ನೀತಿವಂತರ ಗುಂಪಿನಲ್ಲಿ ನಿಮ್ಮನ್ನು ಸೇರಿಸಿ ಆ ಪರಲೋಕ ರಾಜ್ಯಕ್ಕೆ ನೀವು ಸೇರಬೇಕೆಂಬುದೇ ಕ್ರಿಸ್ತನ ಆಸೆಯಾಗಿದೆ. ದೇವರು ಈ ವಾಕ್ಯವನ್ನು ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪರಲೋಕದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳಿದಂಥ ಎಲ್ಲರ ಮೇಲೆಯೂ ನಿನ್ನ ಕೃಪಾ ಕಟಾಕ್ಷವಿರಲಿ ಸ್ವಾಮಿ. ಪ್ರತಿಯೊಬ್ಬರು ಕ್ರಿಸ್ತನು ಕೊಟ್ಟಂಥ ಮಾರ್ಗದಲ್ಲಿ ಜೀವಿಸಲಿಕ್ಕಾಗುವಂತೆಯೂ ಕ್ರಿಸ್ತನ ಮಾರ್ಗದಲ್ಲಿ ನಡಿಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಆದರೆ ಮನುಷ್ಯನು ಮಾಡುವಂಥ ಪಾಪದ ಮೂಲಕವಾಗಿ ಅನೇಕ ಜೀವಿತದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ನೋಡುತ್ತೇವೆ. ಆ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಸಾಧನ ಉಂಟು ಸ್ವಾಮಿ, ಅದು ಕ್ರಿಸ್ತನು ಕೊಡುವಂಥ ಜೀವದ ಮಾರ್ಗವಾಗಿದೆ. ಪ್ರತಿಯೊಬ್ಬರು ಆ ಜೀವದ ಮಾರ್ಗದಲ್ಲಿ ಜೀವಿಸಿ ಕ್ರಿಸ್ತನ 2ನೇ ಬರಣದಲ್ಲಿ ಪ್ರತಿಯೊಬ್ಬರು ಕೂಡ ಆ ರಕ್ಷಣೆಯ ಭಾಗ್ಯವನ್ನು ಹೊಂದುವಂಥ ಮಹಾಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಖಂಡಿತವಾಗಿಯೂ ಪ್ರಾರ್ಥನಾ ಬೇಡಿಕೆ ಬಹಳಷ್ಟಿದೆ. ನೀವು ಮೊಬೈಲ್ ಮೂಲಕವಾಗಿ, ಫೋನ್ ಮೂಲಕವಾಗಿ ಕರೆಯನ್ನು ಮಾಡುವುದಾದರೆ ನಾವು ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಹೋಪ್ ಚಾನಲ್ನ ತಂಡದವರು ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಖಂಡಿತವಾಗಿಯೂ ನೀವು ಕರೆ ಮಾಡುವುದಾದರೆ ನೀವು ಖಂಡಿತವಾಗಿ ಪ್ರಾರ್ಥನೆಯನ್ನು ನೀವು ಮಾಡಿಸಿಕೊಳ್ಳಬಹುದು. ದೇವರು ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.